ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಪ್ರಿನ್ಸಸ್ ಯಶ್ವಿಸ್ ವ್ಲಾಗ್ಸ್. ಸೊ ಇವತ್ತಿನ ಲಾಗ್ ಒಂಥರ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಫಸ್ಟ್ ಆಫ್ ಆಲ್ ನನ್ನ ವ್ಲಾಗ್ಸ್ ಅಲ್ಲಿ ಯಾವಾಗ್ಲೂ ನಮ್ಮ ಪುಟಾಣಿ ಇರ್ತಾ ಇದ್ಲು. ಬಟ್ ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮಗೆ. ಸೊ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು. ಅಂಡ್ ಹಾಗೆ ಇವತ್ತು ಮತ್ತೆ ಅದ್ರ ಜೊತೆಗೆ ನಮ್ಮ ಪುಟಾಣಿಗೆ ನಾನು ಏನೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೆ ಇಷ್ಟು ದಿವಸ. ಓಕೆ, ಸೊ ಅಂದರೆ ಯಾವ್ದ್ಯಾವ್ದು ಬಾಡಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಹಾಗೆ ಪ್ರತಿಯೊಂದನ್ನು ನಾನು ನನ್ನ ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಮತ್ತೆ ಆಗ್ತಾರೆ ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಯಶ್ವಿಸ್ ವ್ಲಾಗ್ಸ್. ನಾನು ಯಾವ್ಯಾವ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ನೇದಾಗಿ ನಮ್ಮ ಪುಟಾಣಿಗೆ ಹೇರ್ಸ್ ತುಂಬ ಜಾಸ್ತಿ ತಿಕ್ಕಾಗಿ ಹೇರ್ ಬೆಳೆಯುತ್ತೆ. ಸೊ ಅದಕ್ಕೆ ನಮ್ಮ ಪಾಪಗೆ ನಾನು ಯಾವಾಗಲೂ ಅಷ್ಟೇ ಯೂಸ್ ಮಾಡೋಂಥ ಹೇರ್ ಆಯಿಲ್ ಬಂದು ಸೊ ಯಾವಾಗಲೂ ಅಷ್ಟೇ ಪ್ಯೂರ್ ಕೊಕೊನಟ್ ಆಯಿಲ್, ಗಾಣದೆಣ್ಣೆ. ಅಂದರೆ ನಮ್ಮ ಮನೇಲೇ ನಮ್ಮಮ್ಮ ಅವ್ರು ತೆಗೆಸ್ತಾರೆ, ಕೊಬ್ಬರಿ ಕೊಟ್ಟಿ ಮಾಡಿಸ್ತಾರೆ, ಅದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಹಾಗೆ ಹೇರ್ ವಾಶಿಗೆ ಅಂತ ಬಂದರೆ ನಾನು ಯೂಸ್ ಮಾಡೋ ಅಂಥ ಪ್ರಾಡಕ್ಟ್ ಬಂದು ಮಾಮಾ ಅರ್ಥದ್ದು. ಸೊ ಇದು ಜೆಂಟಲ್ ಕ್ಲೀನ್ಸಿಂಗ್ ಶಾಂಪೂ ಫಾರ್ ಬೇಬೀಸ್. ಓಕೆ, ಸೊ ಇದೇನಂದರೆ ಟಾಕ್ಸಿನ್ ಫ್ರೀ ಇರುತ್ತೆ, ಡರ್ಮಟಾಲಜಿಕಲಿ ಟೆಸ್ಟೆಡ್ ಇರುತ್ತೆ. ಓಕೆ, 0 to 5 years ಇರೋ ಅಂಥ ಮಕ್ಕಳಿಗೆ ನೀವು ಇದನ್ನು ಆರಾಮ್ಸೆ ಯೂಸ್ ಮಾಡ್ಬೋದು, ಟಿಯರ್ ಫ್ರೀ. ಓಕೆ, ಸೊ ಈ ಕಣ್ಣೂರಿ ಆ ಥರ ಎಲ್ಲ ಏನೂ ಬರಲ್ಲ, ತುಂಬ ಚೆನ್ನಾಗಿದೆ. ನಾನು ಇದಕ್ಕಿಂತ ಮುಂಚೆ ಹಿಮಾಲಯದೆಲ್ಲ ಯೂಸ್ ಮಾಡಿದ್ದೆ, ಜಾನ್ಸನ್ಸ್ ಯೂಸ್ ಮಾಡಿದ್ದೆ. ಅದಕ್ಕಿಂತ ಇದು ತುಂಬ ಚೆನ್ನಾಗಿದೆ. ಸ್ವಲ್ಪ ಕ್ವಾಂಟಿಟಿ ತೊಗೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಜಾಸ್ತಿ ನೊರೆ ಬಂದು 1 ವಾಶಲ್ಲೇ ಹಚ್ಚಿರೋಂಥ ಆಯಿಲ್ ಕಂಪ್ಲೀಟ್ ಹೋಗುತ್ತೆ. ಓಕೆ, ಸೊ ಇದು ಯೂಸ್ ಮಾಡ್ತೀನಿ. ಆ್ಯಂಡ್ ಹಾಗೆ ನಮ್ಮ ಪುಟಾಣಿಗೆ ಪೇಸ್ಟ್ ಅಂತ ಬಂದರೆ ಬ್ರಷ್, ಮಾಮೂಲಿ ಫಿಂಗರ್ ಬ್ರಷ್ ಬರುತ್ತಲ್ವ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪೇಸ್ಟ್ ಅಂತ ಬಂದರೆ ಯೂಶಲಿ ಮಕ್ಕಳಿಗೆ ಡಾಕ್ಟರ್ ರೆಕಮೆಂಡ್ ಮಾಡೋದು ಪೆಡಿಫ್ಲೋರ್ ಇರುತ್ತೆ. ಅದು ಬಿಟ್ಟು ಇವಾಗ ನಮ್ಮ ಪಾಪ್ಗೆ 2.5 ಇರೋದ್ರಿಂದ ಸೊ ಅವಳಿಗೆ 2 to 5 yearsಗೆ ಕೋಲ್ಗೇಟ್ ಯೂಸ್ ಮಾಡ್ಬೋದು. ಇದು ಸ್ಟ್ರಾಬೆರಿ ಫ್ಲೇವರ್, ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಇನ್ನು ಪೌಡರ್ ಬಂದು ನಾನು ಯೂಶಲಿ ಪೌಡರ್ ಯೂಸ್ ಮಾಡಲ್ಲ. ಇನ್ ಕೇಸ್ ಏನಾದ್ರು ಮಾಡಬೇಕು ಅಂತ ಅಂದರೆ ಹಿಮಾಲಯದು ಬೇಬಿ ಪೌಡರ್ ಯೂಸ್ ಮಾಡ್ತೀನಿ. ಆ್ಯಂಡ್ ಹಾಗೆ ಈ ವಿಂಟರ್ ಸೀಸನಲ್ಲಿ ಡ್ರೈ ಸ್ಕಿನ್ ಇರೋ ಅಂಥವ್ರಿಗೆ, ಬೇಬೀಸಿಗೆ ಇನ್ನೂ ಜಾಸ್ತಿ ಆಗುತ್ತೆ ಸ್ಕಿನ್ ಎಲ್ಲ ಇರಿಟೇಷನ್ನು, ಕ್ರ್ಯಾಕ್ ಬರೋವಂಥದ್ದು, ವೈಟ್ ಥರ ಎಲ್ಲ ಆಗೋದು. ಸೊ ಹಾಗಾಗಿ ನಾನು ಹಿಮಾಲಯದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಇದು ತುಂಬ ಚೆನ್ನಾಗಾಗುತ್ತೆ. ಇನ್ ಕೇಸ್ ಇಲ್ಲ ಅಂದರೆ ಪ್ಯೂರ್ ಕೊಕೊನಟ್ ಆಯಿಲ್ ಯೂಸ್ ಮಾಡಿ, ಅದು ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇದು ಜಸ್ಟ್ ಮಾಯ್ಶ್ಚರೈಸರ್ ಅಲ್ಲ, ಎಕ್ಸ್ಟ್ರಾ ಮಾಯ್ಶ್ಚರೈಸಿಂಗ್ ಬೇಬಿ ಲೋಷನ್. ನೀವು ತೊಗೊಳ್ಳೋಬೇಕಾದ್ರೆ ಜಸ್ಟ್ ಮಾಯ್ಶ್ಚರೈಸರ್ ಅಂತ ತೊಗೊಂಡಾಗ ನಮ್ಮ ಪಾಪಗೆ ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗಲಿಲ್ಲ. ಸೊ ಹಾಗಾಗಿ ಎಕ್ಸ್ಟ್ರಾ ಮಾಯ್ಶ್ಚರೈಸಿಂಗ್ ಅಂತ ತೊಗೊಂಡಿದ್ದೀವಿ. ಇದು ತುಂಬಾ ಚೆನ್ನಾಗಿ ವರ್ಕ್ ಆಯಿತು ನಮ್ಮ ಪಾಪುಗೆ. ಓಕೆ, ಆ್ಯಂಡ್ ಇನ್ನು ಮಕ್ಕಳಿಗೆ ಯೂಶಲಿ ಡೈಪರ್ಸ್ ಅಂತೂ ಯೂಸ್ ಮಾಡ್ತೀವಲ್ವ. ಸೊ ಅವಾಗ ಡೈಪರ್ ಕೆಲವು ಮಕ್ಕಳಿಗೆ ಡೈಪರ್ ಆಗುತ್ತೆ, ಎಲ್ಲ ಮಕ್ಕಳಿಗೂ ಆಗಲ್ಲ. ಸೊ ಅಂಥ ಮಕ್ಕಳಿಗೆ ನೀವು ಇದು ಹಿಮಾಲಯದೇ ಬರುತ್ತೆ ಪ್ರಾಡಕ್ಟ್, ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಹಾಗೆ ಇನ್ನು ನಮ್ಮ ಪಾಪಗೆ ಇನ್ನೂ ಕೂಡ ನಾನು ಬಾಟಲಲ್ಲಿ ಹಾಲನ್ನ ಕೊಡ್ತೀನಿ. ಓಕೆ, ಸೊ ಹಾಗಾಗಿ ಸ್ಟೀಲ್ ಬಾಟಲ್ನ ನಾನು ಪ್ರಿಫರ್ ಮಾಡೋ ಅಂಥದ್ದು. ಆ್ಯಂಡ್ ಈ ಬಾಟಲ್ ತುಂಬಾ ಚೆನ್ನಾಗಿದೆ, 300 ml. ಆ್ಯಂಡ್ ಇದು ಬಾಟಲ್ ಹೇಗಿದೆ ಅಂದರೆ ಲೈಕ್ ಥರ್ಮಸ್ ಫ್ಲಾಸ್ಕ್ ಟೈಪ್. ಓಕೆ, ಸೊ ನೋಡೋಕೆ ದಪ್ಪ ಇದೆ, ಒಳಗಡೆ ಸಣ್ಣನೇ ಇದೆ, ತೋರಿಸ್ಬಿಡ್ತೀನಿ. ಸೊ ಈ ಥರ ಇದೆ. ಆ್ಯಂಡ್ ಇದರಲ್ಲಿ ನೀವು ಹಾಟ್ ಹಾಕಿದ್ರೆ ಹಾಟ್ ಇರುತ್ತೆ, ಕೋಲ್ಡ್ ಹಾಕಿದ್ರೆ ಕೋಲ್ಡ್ ಇರುತ್ತೆ. ಓಕೆ, ನೀವು ಯಾವ ಟೆಂಪ್ರೇಚರಲ್ಲಿ ಹಾಲು ಹಾಕ್ತೀರಾ ಅದೇ ಟೆಂಪ್ರೇಚರಲ್ಲಿ ಆ ಹಾಲು ಆಲ್ಮೋಸ್ಟ್ ನಿಮಗೆ ಒಂದು 2 to 3 hours ಅಂತೂ ಅದೇ ಟೆಂಪ್ರೇಚರ್ಲಿ ಇರುತ್ತೆ. ತುಂಬ ಬಿಸಿನೂ ಹಾಕಬಾರ್ದು, ತುಂಬ ತಣ್ಣಗೂ ಆಗಬಾರ್ದು. ಮಗು ಕುಡಿಯೋ ಅಷ್ಟು ಬಿಸಿ ಮಾಡಿ ಹಾಕಿಟ್ಕೊಂಡ್ರೆ ನಿಮಗೆ 3 to ಆಲ್ಮೋಸ್ಟ್ 4 hours ಕೂಡ ಇರುತ್ತೆ. ನಾನು ಅಷ್ಟೊಂದು ಗ್ಯಾಪ್ ಕೊಟ್ಟು ಯಾವತ್ತೂ ಕೊಡಿಸಿಲ್ಲ, ಮಿನಿಮಮ್ 2 hours ಅಂತೂ ಇದ್ದೇ ಇರುತ್ತೆ. ಓಕೆ, ಆ್ಯಂಡ್ ಇದು ಹನಿಬೂ ಕಂಪ್ನಿದು, ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿ ಸೀಲ್ ಆಗುತ್ತೆ ಕೂಡ. ಇದು ಕಂಪ್ಲೀಟ್ ಇದೆಲ್ಲ ಸ್ಟೀಲ್. ಓಕೆ, ಆ್ಯಂಡ್ ಇದು ಏನಂದರೆ 3 in 1. ಅಂದರೆ ನೀವು ಇವಾಗ ಇದನ್ನು ಈ ಥರ ಇಟ್ಕೊಂಡು ಇಲ್ಲಿ ನೋಡಿ, ಇದು ಕೂಡ ಅಷ್ಟೇ, ಎಲ್ಲೂ ಕೂಡ ಲೀಕ್ ಆಗಲ್ಲ. ಕೆಲವು ಬಾಟಲ್ಸ್ ಲೀಕ್ ಆಗುತ್ತೆ, ಸೊ ಇದು ಎಲ್ಲೂ ಕೂಡ ಲೀಕ್ ಆಗಲ್ಲ. ಇದು ಕಂಪ್ಲೀಟು ನಿಪ್ಪಲ್ ಬಾಟಲ್ ಥರ ಯೂಸ್ ಮಾಡ್ಬೋದಾಯ್ತಾ. ಇನ್ ಕೇಸ್ ನಿಮಗೆ ಬೇಡ ಅಂದರೆ ಆಲ್ಮೋಸ್ಟ್ ಒಂದು 500 to 600 rupeesಲ್ಲಿ ಸಿಗುತ್ತೆ ಅಮೆಝಾನಲ್ಲಿ. ಸೊ ಇದನ್ನ ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಮಕ್ಕಳು ದೊಡ್ಡವರಾದ್ಮೇಲೆ ಬಾಟಲ್ ಬಿಟ್ಟರೆ ಸೊ ಆವಾಗ ನೀವು ವಾಟರ್ ಕ್ಯಾನ್ ಥರನೂ ಯೂಸ್ ಮಾಡೋದು, ವಾಟರ್ ಬಾಟಲ್ ಥರ. ಸೊ ಇಲ್ಲ ನಿಮ್ಮ ಮಕ್ಕಳಿಗೆ ಸಿಪ್ಪರ್ ಬಾಟಲ್ ಥರ ಬೇಕಾ,
ಸಿಪ್ಪರ್ ಬಾಟಲ್ ತರ ಕೂಡ ಯೂಸ್ ಮಾಡ್ಬೋದು. ನಾನು ಸಿಪ್ಪರ್ ರೂಢಿ ಮಾಡಿಲ್ಲ, ನಾನು ಆಲ್ರೆಡಿ ಗ್ಲಾಸಲ್ಲಿ ನೀರು ಕುಡಿಯೋದು ರೂಢಿ ಮಾಡಿಸಿದ್ದೀನಿ. ಸೊ ಹಾಗಾಗಿ ಇದು ಯಾವುದು ಯೂಸ್ ಮಾಡ್ತಾ ಇಲ್ಲ. ಸೊ ಇವಾಗ ಫೀಡಿಂಗ್ ಬಾಟಲ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. 3-in-1 ತುಂಬಾ ಚೆನ್ನಾಗಿದೆ. ನಾನು ಆಲ್ಮೋಸ್ಟ್ 1 year ಇಂದ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಹಾಲು ಕುಡಿಸಾದ್ಮೇಲೆ ನೀಟಾಗಿ ವಾಶ್ ಮಾಡಿ ಒಂದ್ಸರಿ ನಿಪ್ಪಲ್ಲಿ ಇದೇನಿದೆ, ಓಕೆ, ಸೊ ಇದು ಎರಡದು ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಹಾಗೆ ಈ ಬಾಟಲ್ಗೆ ಬಿಸಿನೀರು ಹಾಕಿಟ್ಬಿಟ್ರೆ ಸೊ ಸಾಕು. ಹಾಗೆ ಸ್ಟೆರ್ಲೆಸ್ ಕೂಡ ಆಗಿಬಿಡುತ್ತೆ. ಓಕೆ, ಆ್ಯಂಡ್ ಹಾಗೆ ಇನ್ನು ಯಾವ್ದಾದ್ರು ಯೂಸ್ ಮಾಡ್ತೀನಿ ಅಂದರೆ ನಮ್ಮ ಪಾಪಗೆ ಇದಿಷ್ಟು ಮೇನಾಗಿ ಯೂಸ್ ಮಾಡ್ತೀನಿ. ಆ್ಯಂಡ್ ಹಾಗೆ ಮಕ್ಕಳಿಗೆ ನಾವು ಯಾವಾಗಲೂ, ಅದು ಹೆಣ್ಮಕ್ಳಿಗೆ ಜಾಸ್ತಿ ಏನಂದರೆ ಆಕ್ಸೆಸರೀಸ್ ಹಾಕ್ತೀವಲ್ವಾ. ಸೊ ಹಾಗೆ ಹೇರ್ ರಿಬ್ಬನ್ ನೋಡಿ, ಇದು ಕ್ಯೂಟ್ ಆಗಿದೆ. ಮಾಮೂಲಿ ರಿಬ್ಬನ್ಸ್ಗಿಂತ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿ. ಆ್ಯಂಡ್ ಇಲ್ಲಿ ಲೀಫ್ ಬಂದಿದೆ. ಓಕೆ, ಇದು ನಾನು ಮೀಶೋಲ್ಲಿ ತರಿಸ್ಕೊಂಡಿದ್ದು. ಮಾಮೂಲಿ ಸಿಂಪಲ್ ರಿಬ್ಬನ್ ಯೂಸ್ ಮಾಡೋಕ್ಕಿಂತ ಈ ಥರ ರಿಬ್ಬನ್ ಯೂಸ್ ಮಾಡಿ ಜುಟ್ಟು ಹಾಕಿದಾಗ ಲೀವ್ಸ್ ಥರ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಹಾಗೆ ಡ್ರೆಸ್ಸಿನ ಮ್ಯಾಚಿಂಗ್ ಈ ಥರ ಉಲ್ಲನಿದ್ದು ಕ್ಲಿಪ್ಸ್, ಇದು ಕೂಡ ರಿಬ್ಬನ್. ಆ್ಯಂಡ್ ಹಾಗೆ ಕ್ಲಿಪ್ಸು ಅಷ್ಟೇ ನಾವಿಲ್ಲಿ ಯೂಸ್ ಮಾಡ್ತೀವಲ್ವಾ. ಸೊ ಇಲ್ಲಿ ಉಲ್ಲನ್ ಈ ಥರ ಕ್ಯೂಟ್ ಆಗಿರೋವಂಥದ್ದು. ಆ್ಯಂಡ್ ಹಾಗೆ ನಾನು ಸ್ಟಿಕ್ಕರ್ ಅಂತ ಮೇಕಪ್ ಅಂತ ಮಾಡೋದು ಜಸ್ಟ್ ಹೇರ್ ಸ್ಟೈಲ್ ಮಾಡಿ ಈ ಥರ ಏನಾದ್ರು ಹಾಕಿ, ಈ ಪೌಡರ್ ಕೂಡ ಏನು ಹಾಕಲ್ಲ. ಇನ್ನೊಂದು ಸ್ಟಿಕ್ಕರ್ ಅಂತ ಇಡ್ಬೋದು, ಬಟ್ ಸ್ಟಿಕ್ಕರಲ್ಲೂ ಕೂಡ ಕೆಮಿಕಲ್ಸ್ ಎಲ್ಲ ಇರುತ್ತೆ, ಮಕ್ಕಳಿಗೆ ಇಟ್ಸ್ ನಾಟ್ ಗುಡ್. ಸೊ ಹಾಗಾಗಿ ನಾನು ಇದನ್ನು ಐಲೈನರ್ನ ಯೂಸ್ ಮಾಡ್ತೀನಿ. ಸೊ ಬೆಟರ್ ಟು ಯೂಸ್ ಲ್ಯಾಕ್ಮಿ. ನಾನು ಡಾಸ್ಲರ್ ಅವೆಲ್ಲ ನೋಡಿದ್ದೀನಿ, ಚೆನ್ನಾಗಿರೋದಿಲ್ಲ, ಬೇಗ ಹೋಗ್ಬಿಡುತ್ತೆ. ಬಟ್ ಲ್ಯಾಕ್ಮಿ ಒಂದ್ಸರಿ ನಾವೇನಾದ್ರು ಇಟ್ಕೊಂಡ್ರೆ, ಇವನ್ ನಾನು ಕೂಡ ಅದನ್ನೇ ಯೂಸ್ ಮಾಡ್ತೀನಿ. ನಾವು ಸೋಪ್ ಹಾಕಿ ವಾಶ್ ಮಾಡೋವರೆಗೂ ಕೂಡ ಹೋಗಲ್ಲ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹಾಗೆ ಕೂಂಬಿಗೆ ನಾನು ಯೂಸ್ ಮಾಡೋವಂಥದ್ದು ಹೆಲ್ತ್ ಆ್ಯಂಡ್ ಗ್ಲೋದು ಕೂಮ್ನ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಇದು ನಂದು ಇದೇ ಥರದ್ದು ವುಡನ್ ಕೂಮ್ ನಮ್ಮ ಪುಟಾಣಿಗೆ, ಏಕೆಂದರೆ ಹೊರಗಡೆ ಅಫ್ಕೋರ್ಸ್ ಕೂಂಬೆಲ್ಲ ಸಿಗುತ್ತೆ, ಬಟ್ ಅದು ಶಾರ್ಪ್ ಎಜ್ ಇರುತ್ತೆ. ಬಟ್ ಇದು ಬಂದು ಅಷ್ಟು ಶಾರ್ಪ್ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಹೇರ್ನ ನೀಟಾಗೆ ಅಂದರೆ ಸ್ಕಾಲ್ಫಿಗೆ ಏನೂ ಆಗದ ಥರ ನೀಟಾಗಿ ಚೆನ್ನಾಗಿ ಕೂಮ್ ಮಾಡ್ಬೋದು. ಓಕೆ, ಸೊ ಇದಿಷ್ಟು ನಾನು ಯೂಸ್ ಮಾಡೋವಂಥ ಬೇಬಿ ಪ್ರಾಡಕ್ಟ್ಸ್. ಆ್ಯಂಡ್ ಅದ್ರ ಜೊತೆಗೆ ಹೊಸದಾಗಿ ಒಂದು ಒಳ್ಳೆ ಪ್ರಾಡಕ್ಟ್ ಆ್ಯಡ್ ಆಗಿರೋದು ಏನಪ್ಪ ಅಂದರೆ ಇದು ಶೂಸ್. ಓಕೆ, ಸೊ ಇದು ಓನಿಕ್ ಬ್ರ್ಯಾಂಡ್ ಅಂತ. ಸೊ ಇವಾಗ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೆಲ್ಲ ತುಂಬ ಬರ್ತಾ ಇರುತ್ತೆ, ಆ್ಯಡ್ಸ್ ಎಲ್ಲ ಬರ್ತಾ ಇರುತ್ತೆ. ಇನ್ ಕೇಸ್ ಯಾರು ಬೈ ಮಾಡಬೇಕು ಅಂದರೆ ಸೊ ಅಫ್ಕೋರ್ಸ್ ನೀವು ಆರಾಮ್ಸೆ ಬೈ ಮಾಡ್ಬೋದು. ಸೊ ಇದು ತುಂಬ ಚೆನ್ನಾಗಿದೆ. ಓಕೆ, ಆ್ಯಂಡ್ ನೋಡಿ ಈ ಥರ ಫ್ಲೆಕ್ಸಿಬಲ್ ಇದೆ. ಆ್ಯಂಡ್ ಇಲ್ಲಿ ಮೇಲೆಲ್ಲ ಈ ಥರ ಒಂದು ಬ್ರೀತಬಲ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಹಾಕೋ ಟೈಮಲ್ಲಿ ನಮಗೆ ಕೆಲವೊಂದು ಟೈಮ್ ಏನಾಗುತ್ತೆ ಮಕ್ಕಳಿಗೆ ಅಂದರೆ ಶೂ ಹಾಕೋ ಟೈಮಲ್ಲಿ ಇಲ್ಲೆಲ್ಲ ತುಂಬ ಸ್ಟಿಫ್ ಆಗಿರುತ್ತೆ, ಆವಾಗ ಮಕ್ಕಳಿಗೆ ಹಾಕಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇಲ್ಲಿ ಎಲಾಸ್ಟಿಕ್ ನೇಚರ್ ಇದೆ ನೋಡಿ, ಇಲ್ಲಿ ಎಲಾಸ್ಟಿಕ್ ನೇಚರ್ ಇದೆ. ಸೊ ಮಕ್ಕಳಿಗೆ ಹಾಕೋಬೇಕಾದ್ರೆ ಈಸಿ ಆಗಲಿ ಅಂತಾನೆ ಈ ಥರ ಎಲಾಸ್ಟಿಕ್ ನೇಚರ್ ಇರೋವಂಥದ್ದೆಲ್ಲನೂ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ತುಂಬ ಚೆನ್ನಾಗಿದೆ. ಸೊ ಇದನ್ನು ನೀವು ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಆರ್ಡರ್ ಮಾಡಿ ತೊಗೋಬೋದು. ಆ್ಯಂಡ್ ಇವ್ರದ್ದು ಕೂಡ ವೆಬ್ಸೈಟ್ ಅಡ್ರೆಸ್ ಇದೆ, ಸಾರಿ ಓನಿಕ್ ವೆಬ್ಸೈಟ್ ಅಡ್ರೆಸ್ ಇದೆ. ಬಟ್ ಏನಂತ ಇಲ್ಲಿ ಸ್ಕ್ಯಾನ್ ಮಾಡಬೇಕು, ಈ ಪೇಪರಲ್ಲೇ ಕಳಿಸಿದ್ದು. ಸೊ ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಬರುತ್ತೆ, ನೀವು ಸರ್ಚ್ ಮಾಡ್ಬೋದು. ಓಕೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದರಲ್ಲೆಲ್ಲನೂ ಕೂಡ ಇದೆ. ಸೊ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಬರುತ್ತೆ. 500 to 600 rupees ರೇಂಜಲ್ಲಿ ಈ ಶೂಸ್ಗೆಲ್ಲ ಸಿಗುತ್ತೆ. ಶೂಸ್, ಸ್ಲಿಪ್ಪರ್ಸ್ ಏನು ಬೇಕು ಅಂದು ಸಿಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ. ಬಟ್ ಇನ್ ಕೇಸ್ ನೀವು ಯೂಸ್ ಮಾಡಬೇಕು ಅಂದರೆ ತಗೊಂಡು ಒಂದು 3 days ಮುಂಚೆನೇ ಹೊರಗಿಟ್ಬಿಟ್ಟು, ಏಕೆಂದರೆ ಅದೊಂಥರ ಫ್ರೇಗ್ರೆನ್ಸ್ ಸ್ಮೆಲ್ ಇದೆ. ಆ ಸ್ಮೆಲ್ ಸ್ವಲ್ಪ ಇರಿಟೇಟ್ ಆಗ್ಬೋದು. ಪರ್ಫ್ಯೂಮ್ಸ್ ಇಷ್ಟ ಆಗದೆ ಇರೋರಿಗೆ ತುಂಬಾ ಇರಿಟೇಟ್ ಆಗುತ್ತೆ, ಯಾಕೆಂದರೆ ತುಂಬಾ ಸ್ಮೆಲ್ ಬರುತ್ತೆ ಸ್ಟಾರ್ಟಿಂಗಲ್ಲಿ, ಆ ಫ್ರೇಗ್ರೆನ್ಸ್ ಸ್ಮೆಲ್. ಸೊ ಹಾಗಾಗಿ ಇನ್ ಕೇಸ್ ನೀವೇನಾದ್ರು ನೀವು ಯೂಸ್ ಮಾಡಬೇಕು ಅಂದರೆ ಸೊ ಬೇಗ ಆರ್ಡರ್ ಮಾಡಿ ತಗೊಂಡು ಇಟ್ಕೊಡಿ. ಓಕೆ, ಸೊ ಒಟ್ಟಿನಲ್ಲಿ ಚೆನ್ನಾಗಿದೆ ಇದಿಷ್ಟು. ಮತ್ತು ಇದರಲ್ಲಿ ಆಲ್ಮೋಸ್ಟ್ ಕ್ಯಾಶ್ ಆನ್ ಡೆಲಿವರಿನೇ ಕೊಡ್ತಾ ಇರೋವಂಥದ್ದು, ಪ್ರೀಪೇಯ್ಡ್ ಇಲ್ಲ ಅನಿಸುತ್ತೆ. ಸೊ ಇದಿಷ್ಟು ನಾನು ನನ್ನ ಪಾಪುಗೆ ಯೂಸ್ ಮಾಡೋ ಅಂಥ ಡೈಲಿ ಎಸೆನ್ಷಿಯಲ್ ವಸ್ತುಗಳು. ಆ್ಯಂಡ್ ಹಾಗೆ ಇನ್ ಕೇಸ್ ನಿಮ್ಮ ಮಕ್ಕಳು, ನಮ್ಮ ಪಾಪು ಏಜ್ ಅಂದರೆ 2.5 ವರ್ಷ ಆಗಿದ್ದು, ನಾವು ಹಾಲಿನ ಬಾಟಲ್ ಏನಾದ್ರು ಫೀಡ್ ಮಾಡ್ತಾ ಇದ್ದು ಅಂದರೆ ಹಾಲು ಕುಡಿಸೋದಕ್ಕೆ ಬಾಟಲ್ ಯೂಸ್ ಮಾಡ್ತಾ ಇದ್ದು, ಅದನ್ನು ನೀವು ಏನಾದ್ರು ಸ್ಟಾಪ್ ಮಾಡಿದರೆ, ಗ್ಲಾಸಲ್ಲಿ ಕೊಡೋದನ್ನ ರೂಢಿ ಮಾಡಿದರೆ, ಹೇಗೆ ಅದನ್ನು ಕಂಟ್ರೋಲ್ ಮಾಡಿದ್ರಿ, ಹೇಗೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಬಿಡಿಸ್ತಾ ಬಂದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ
ಮೆನ್ಷನ್ ಮಾಡಿ, ನನಗೆ ಸಖತ್ ಹೆಲ್ಪ್ ಆಗುತ್ತೆ. ಏಕೆಂದರೆ ನಮ್ಮ ಪಾಪುಗೆ ಯಾವುದೇ ರೀತಿ ನಾನು ಸಿಪ್ಪರ್ ಬಾಟಲ್ ಯೂಸ್ ಮಾಡ್ತಾ ಇಲ್ಲ ಅವಳಿಗೆ ನೀರು ಕೊಡೋದಕ್ಕೆಲ್ಲ. ಅವಳಿಗೆ ಸಣ್ಣದಿದ್ದಾಗಿಂದನೂ ಅಷ್ಟೇ ನಾನು ಗ್ಲಾಸಲ್ಲಿ ರೂಢಿ ಮಾಡಿದ್ದೀನಿ. ಸೊ ಎಷ್ಟೇ ದೊಡ್ಡ ಗ್ಲಾಸ್ ಕೊಟ್ಟರು ಕೂಡ ಅದರಲ್ಲಿ ನೀರು ಕೊಟ್ಟರೆ ಆರಾಮ್ಸೆ ಕುಡಿತಾಳೆ. ಬಟ್ ಹಾಲನ್ನ ಮಾತ್ರ ಯಾವುದೇ ಕಾರಣಕ್ಕೂ ಅವಳು ಗ್ಲಾಸಲ್ಲಿ ಕುಡಿಯೋದಿಲ್ಲ, ಬಾಟಲ್ ಇದ್ರೆ ಮಾತ್ರ ಹಾಲು ಕುಡಿತಾಳೆ. ಆ್ಯಂಡ್ ಅದು ಅಲ್ಲದೆ ನಾನು ಇವಾಗ 3 times ಹಾಲು ಕೊಡ್ತಾ ಇದ್ದೆ ಮುಂಚೆ. ಸೊ ಇವಾಗ ಆಲ್ಮೋಸ್ಟ್ ಒಂದು 2 months ಅದನ್ನ 2 times ರೆಡ್ಯೂಸ್ ಮಾಡಿದ್ದೀನಿ. ಈವ್ನಿಂಗ್ ಟೈಮ್ ಕೊಡ್ತೀನಿ ಮತ್ತೆ ನೈಟ್ ಮಲ್ಗೋ ಮುಂಚೆ ಕೊಡ್ತೀನಿ. ಸೊ ಜಾಸ್ತಿ ತುಂಬಾ ಜನ ಏನಂತ ಹೇಳ್ತಾರೆ, ಹಾಲು ಜಾಸ್ತಿ ಕೊಡಬೇಡಿ ಕಫ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ನೀವು ಆ ಥರ ನಮ್ಮ ಪಾಪಗೆ ಯಾವ ಥರ ಕಫ ಈ ಥರ ಯಾವುದು ಪ್ರಾಬ್ಲಮ್ ಆಗಿಲ್ಲ. ಸೊ ಹಾಗಾಗಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ ಕೇಸ್ ನಿಮ್ಮ ಮಕ್ಳಿಗೆ ಏನಾರು ಆ ಥರ ಆಗಿ ನೀವು ಹಾಲು ಕ್ವಾಂಟಿಟಿನ ಹೇಗೆ ಕಮ್ಮಿ ಮಾಡ್ತಾ ಬಂದ್ರಿ, ಯೂಶಲಿ ಮಕ್ಕಳು ಹಾಲು ಕುಡಿಯೋದನ್ನ ಇಷ್ಟಪಡ್ತಾರೆ. ಸೊ ಅದನ್ನ ಹೇಗೆ ಕಮ್ಮಿ ಮಾಡ್ತಾ ಬಂದರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಕೂಡ ಯೂಸ್ ಆಗುತ್ತೆ. ಸೊ ಅದರಲ್ಲಿ ಫಸ್ಟ್ ಆಫ್ ಆಲ್ ನನಗೆ ಏನಂದರೆ ಬಾಟಲ್ ಬಿಡಿಸ್ಬೇಕು ಅನ್ನೋದು ಮೇನ್ ಇಂಟೆನ್ಷನ್ ಇದೆ. ಬಟ್ ಆದರೆ ಹಾಲು ಡ್ರಾಪ್ ಮಾಡ್ತಾಳಲ್ಲ, ಹಾಲು ತುಂಬ ಇಷ್ಟ ಅಲ್ಲ ಅಂತ ನಾನು ಕೊಡ್ತಾ ಇದ್ದೀನಿ. ಸೊ ಏನಾದ್ರು ಸಜೆಷನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಓಕೆ. ಆ್ಯಂಡ್ ಹಾಗೆ ಇವತ್ತು ಮಧ್ಯಾಹ್ನ ಫುಡ್ಡನ್ನ ಹೊರಗಡೆಯಿಂದನೇ ತರಿಸಿದ್ವಿ ಊಟಕ್ಕೆ. ಸೊ ಇದು ನನ್ನ ಫೇವ್ರೆಟ್. ಇಲ್ಲೇ ಕರ್ನಾಟಕ ಫಿಶ್ ಹೌಸ್ ಅಂತ ಇದೆ ಜಯನಗರದಲ್ಲಿ. ಅಲ್ಲಿ ಈ ಕುಷ್ಕ ಸಖತ್ತಾಗಿರುತ್ತೆ. ಆ್ಯಂಡ್ ಹಾಗೆ ಚಿಲ್ಲಿ ಚಿಕನ್ ಮತ್ತು ಅದಕ್ಕೆ ಗ್ರೇವಿ ಕೂಡ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಎಸ್, ಇವತ್ತು ನಮ್ಮ ಪುಟಾಣಿ ಇಷ್ಟು ದಿವಸ ನೋಡ್ತಿರಲ್ವಾ, ಇನ್ನು ಮುಂದೆ ನಮ್ಮ ಮಗನ ನೋಡ್ತೀರಾ. ನೋಡಿ ಇಲ್ಲಿ ನಮ್ಮ ಪುಟಾಣಿಗೆ ಫುಲ್ ಹೇರ್ ಕಟ್ ಮಾಡಿಸ್ಬಿಟ್ಟಿದ್ದೀವಿ. ನಮ್ಮ ಪುಟಾಣಿ ಹೆಂಗ್ ಕಾಣಿಸ್ತಾ ಇದೆ, ಹೆಂಗ್ ಮಾಡಿದ್ರು ಹೇರ್ ಕಟ್? ನಿಂಗೆ ಹೇರ್ ಕಟ್ ಹೆಂಗ್ ಮಾಡಿದ್ರು? ಹೋಯ್ತಾ ಜುಟ್ಟಲ್ಲಿ ನಿಂದು ಮಗರೇ? ಜುಟ್ಟಲ್ಲ, ಗುಂಡು ಗುಂಡು ಜುಟ್ಟಲ್ಲಿ ಮಾಡ್ಬಿಟ್ಟೆ. ವಾಟರ್ ಸ್ಪ್ರೇ ಮಾಡಿದ್ರಾ? ಆಮೇಲೆ ಹೆಂಗ್ ಕಟ್ ಮಾಡಿದ್ರು? ಮಾಡಿದ್ರಾ? ನಮ್ಮ ಪುಟಾಣಿಗೆ ಇವತ್ತು ಹೇರ್ ಕಟ್ ಮಾಡಿಸ್ಬಿಟ್ವಿ. ತುಂಬಾ ದಿವಸದಿಂದ ಅನ್ಕೊಂತಿದ್ವಿ ಹೇರ್ ಕಟ್ ಮಾಡ್ಸೋಣ ಅಂತ. ನಮ್ಮ ಹಸ್ಬೆಂಡಿಗೆ ಹೆಣ್ಮಕ್ಳು ಅಂದ್ರೆ ಇಷ್ಟ, ಹೆಣ್ಮಕ್ಳಿಗೆ ಜುಟ್ಟಿರ್ಬೇಕು ಅಂತ ತುಂಬಾ ಇಷ್ಟ ಆಯ್ತು. ಹಾಗಾಗಿ ಮಾಡ್ಸೋದು ಬೇಡ ಅಂತಿದ್ರು. ಬಟ್ ನನಗೆ ಬಾಯ್ ಬೇಬಿ ಅಂದ್ರೆ ತುಂಬಾ ಇಷ್ಟ. ನಾನು ಪ್ರೆಗ್ನೆಂಟ್ ಇದ್ದಾಗಲೂ ಅಷ್ಟೇ ಬಾಯ್ ಬೇಬಿ ಆಗಲಿ ಅಂತಾನೆ ಅನ್ಕೊಳ್ತಿದ್ದೆ. ಆ್ಯಂಡ್ ಹಾಗೆ ಡೆಲಿವರಿಗೆ ನಂದಾಗಿದ್ದು C-section ಆಪರೇಷನ್ ಥಿಯೇಟರ್ ಒಳಗಿದ್ದಾಗ ಡಾಕ್ಟರ್ ಕೇಳಿದ್ರು ಯಾವ ಬಾಯ್ ಬೇಬಿ ಬೇಕು ನಿಂಗೆ, ಬಾಯ್ ಗರ್ಲ್ ಅಂತ. ನಾನು ಬಾಯ್ ಬೇಬಿ ಬೇಕು ಅಂತ ಕೇಳಿದ್ದೆ. ಸೊ ಹಾಗೆ ಅವಾಗ ಅಂದಿದ್ರು ಹಾಗಾದ್ರೆ ಗರ್ಲ್ ಬೇಬಿ ಬೇರೆ ನಂಗೆ ಕೊಟ್ಬಿಡ್ತೀಯ ಅಂತಾರೆ. ಇಲ್ಲಪ್ಪ ಅಂತ ಹೇಳ್ಕೊಂಡು ಬಂದಿದ್ದೆ. ನೋಡಿದ್ರೆ ಗರ್ಲ್ ಬೇಬಿ ಕ್ಯೂಟ್ ಇದೆ, ಕ್ಯೂಟ್. ಅದು ಬೇಡ, ಬೇರೆ ಇಡ್ತೀನಿ, ಇದು ಬೇಡ, ಶಿಶಿ ಬಿಸಾಕೋಣ. ಸೊ ಆದ್ರೆ ಇವಾಗ ಅಟ್ಲೀಸ್ಟ್ ಹೇರ್ ಸ್ಟೈಲ್ ಈಗ ಮಾಡಿಸಿದ್ಮೇಲೆ ಬಾಯ್ ಬೇಬಿನೇ ನೋಡ್ದಂಗೆ ಆಗ್ತಿದೆ. ನೋಡಿ ನಮ್ಮ ಬಾಯ್ ಬೇಬಿ. ನಿನ್ನ ಹೆಸರೇನು? ಯಶ್ವಿಕಾ. ನಮ್ ಗರ್ಲ್ ಬೇಬಿ ಹೆಸರು ಯಶ್ವಿಕಾ, ನಮ್ ಬಾಯ್ ಬೇಬಿ ಹೆಸರು ಯಶ್ವಿಕ್ ಅಲ್ಲ ಬಂಗಾರಿ. ಸ್ಟಿಕ್ಕರ್ ಅಲ್ಲ ಅದು. ಸೊ ಹೇಗಿದೆ ಫ್ರೆಂಡ್ಸ್, ನಮ್ಮ ಪಾಪುಗೆ ಕಟ್ ಮಾಡಿಸಿರೋದು ಚೆನ್ನಾಗಿ ಕಾಣಿಸ್ತಿದ್ಯಾ? ಕಮೆಂಟ್ ಮಾಡಿ. ನನಗಂತೂ ಸಖತ್ ಇಷ್ಟ ಆಯ್ತು. ನಮ್ಮ ಪುಟಾಣಿಗೆ ಒಂದು ರೀಲ್ಸ್ ಕೂಡ ಮಾಡಿಸ್ಬೇಕು ಈ ಒಂದು ಸ್ಟೈಲಲ್ಲಿ. ನಾನು ಆಕ್ಚುಲಿ ಇದಕ್ಕೂ ಮುಂಚೆನೆ ಇಟ್ಕೊಂತೀನಿ, ಇಡ್ತೀನಿ ಬಾ, ಬೇಡ ನಿಂಗೆ ಬರಲ್ಲ. ಇದಕ್ಕೂ ಮುಂಚೆ ಆಕ್ಚುಲಿ ನಾನು ಹೇರ್ ಸ್ಟೈಲ್ ಎಲ್ಲ ಮಾಡಿ ಅದ್ರದ್ದೊಂದು ವಿಡಿಯೋ ಮಾಡೋಣ ಅನ್ಕೊಂಡಿದ್ದೆ. ಬಟ್ ನಮ್ಮ ಪಾಪಸ್ ತುಂಬಾ ಸಿಲ್ಕಿ ಹೇರ್ಸು ಅಂಡ್ ತುಂಬಾ ಇದು ಜಡೆ ಎಲ್ಲ ಹಾಕಿದ್ರೆ ತುಂಬಾ ಪಾಪ ಫುಲ್ಲು ಒಂಥರ ಪೇನ್ ಆಗುತ್ತೆ. ಇವನ್ ನನ್ಗೂ ಹಾಗೆ ಟೈಟ್ ಆಗೆಲ್ಲ ಹಾಕಿದ್ರೆ ಅದಕ್ಕೆ ಏನು ಬೇಡ ಅಂತ ಬಿಟ್ಟು ಇವತ್ತೋಗಿ ಬೆಳಿಗ್ಗೆನೆ ಫಸ್ಟಿಗೆ ಹೇರ್ ಕಟ್ ಮಾಡಿಸ್ಕೊಂಡು ಬಂದ್ಬಿಟ್ವಿ. ಹಂಗಿಡೋದ ಬಾ, ಇಡ್ತೀನಿ ನಾನು ನೋ ಶೀಶಿ ಮಾಡ್ಕೊಂತೀಯ ಕೈ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಲಾಗ್. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ಲಾಗ್ ಅಲ್ಲಿ ನಮ್ಮ ಪುಟ್ಟ ಪಾಪು, ಪುಟ್ಟ ಮಗು ಯಶ್ವಿಕ್ ಜೊತೆ. ಅಲ್ಲ ಬಾಯ್.